ಮಕ್ಕಳೇ, ಮೊದಲಿಗೆ ಶ್ಲೋಕವನ್ನು ಪಠಿಸಿ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನಂತರ ಅಭ್ಯಾಸ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಹಿಮವಂತನ ಮಗಳಾದ ಪಾರ್ವತೀದೇವಿಯ ಕಮಲದಂತಹ ಮುಖದ ಕಿರಣಗಳು ಆನೆಯ ಮುಖವುಳ್ಳ ಗಣಪನ ಮೇಲೆ ಸದಾ ಇರುವಂತೆ ಹಲವಾರು ಭಕ್ತರ ಆಶಯಗಳನ್ನು ನೆರವೇರಿಸುವ ಒಂದೇ ದಂತವನ್ನು ಹೊಂದಿರುವ ಏಕದಂತನನ್ನು ಪೂಜಿಸೋಣ ಎಂದರ್ಥ. ಈಗ ಅಭ್ಯಾಸ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಮಕ್ಕಳೇ, ಒಳ್ಳೆಯದಾಗಲಿ. ಅಭ್ಯಾಸ ಮಾಡಿ.